ಇವರಿಬ್ರಲ್ಲಿ ಇದ್ದ ಈ ಎಕ್ಸೈಟ್ಮೆಂಟ್ ಸಂಗಮ್ಮಲ್ಲಿರ್ಲಿಲ್ಲ. ಅವನ್ ಗಮನ ಎಲ್ಲ ಮೇಲ್ಗಡೆ ನಡೀತಿದ್ದ ಕಂಪನಿ ಪಾರ್ಟಿಲಿತ್ತು. ಆ ಪಾರ್ಟಿಲಿ ಇಂಚರ ಇದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು. ಅದನ್ ತಿಳಿದೆ ಅವನು ವಿಕ್ರಾಂತ್ ಹೇಳಿದ್ದ ಈ ಕೆಫೆಗ್ ಬರೋಕೆ ಒಪ್ಕೊಂಡ. ಅವನ್ ಮೇಲ್ಗಡೆ ಇರೋ ಪಾರ್ಟಿಗೆ ಹೋಗೋದಾ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದ. ವಿಕ್ರಾಂತ್ ಸಾಧ್ವಿ ಜೊತೆ ಹ್ಯಾಪಿಯಾಗಿ ಮಾತಾಡ್ತಿದ್ರು. ಸಂಗಮ್ಗೆ ಅದ್ರ ಬಗ್ಗೆ ಗಮನ ಇಲ್ದೆ ಅವನ್ ಇಂಚರ ಹೋಗಿರೋ ಪಾರ್ಟಿಗೆ ತಾನು ಹೋಗ್ಲೋ ಬೇಡ್ವೋ ಅಂತ ಡೀಪ್ ಆಗಿ ಯೋಚನೆ ಮಾಡ್ತಿದ್ದ. ಸಾಧ್ವಿ ಸಂಗಮ್ಗಷ್ಟೇ ಅಲ್ದೆ ವಿಕ್ರಾಂತ್ಗೂ ಗಿಫ್ಟ್ ತಂದಿದ್ಲು. ಅದನ್ನ ನೋಡಿ ವಿಕ್ರಾಂತ್ ಖುಷಿಯಾದ್ರು. ತನ್ ಗಿಫ್ಟ್ಗಿಂತ ಜಾಸ್ತಿ ಅವನಿಗೆ ಸಂಗಮ್ ಗಿಫ್ಟ್ ಮೇಲೆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅವನು ಸಂಗಮ್ ಹತ್ರ, ಬ್ರೋ ಯೋರ್ ಟರ್ನ್ ನೌ, ನಿನ್ಗೆ ಲಂಡನ್ನಿಂದ ಏನ್ ಗಿಫ್ಟ್ ಬಂದಿದೆ ಅಂತ ನೀನು ಓಪನ್ ಮಾಡಿ ನೋಡು ಅಂತ ಎಕ್ಸೈಟ್ಮೆಂಟ್ ನಲ್ಲಿ ಹೇಳ್ದ. ಆದ್ರೆ ಸಂಗಮ್ ಅದೆಷ್ಟು ಆಬ್ಸೆಂಟ್ ಮೈಂಡ್ ನಲ್ಲಿ ಇದ್ದ ಅಂದ್ರೆ ಇಲ್ಲಿ ತನಕ ಅವನು ಸಾಧ್ವಿ ಕೊಟ್ಟ ಗಿಫ್ಟ್ ಕೈನಲ್ಲಿ ತಗೊಂಡೂ ಇರ್ಲಿಲ್ಲ. ಆದ್ರೆ ವಿಕ್ರಾಂತ್ ಪದೇ ಪದೇ ಹೇಳಿದ್ ನೋಡಿ ಅವನು ತನ್ನ ಗಿಫ್ಟ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಅದರಲ್ಲಿ ಗೋಲ್ಡ್ ವಾಚ್ ಇತ್ತು. ಸಂಗಮ್ಗೆ ವಾಚ್ ಕ್ರೇಜ್ ತುಂಬಾ ಇದೆ ಅಂತ ಸಾಧ್ವಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಅವಳು ಅವನಿಗೋಸ್ಕರ ಗೋಲ್ಡ್ ವಾಚ್ ಗಿಫ್ಟ್ ಮಾಡಿದ್ಲು. ಅದ್ರ ಡಿಸೈನ್ ನೋಡಿದ್ರೇನೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಅದನ್ನ ನೋಡಿ ಸಂಗಮ್ ಮುಖದಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಕಾಣಿಸ್ಲಿಲ್ಲ. ಆದ್ರೆ ವಿಕ್ರಾಂತ್ ಮಾತ್ರ ತನ್ನ ಸಂಗಮ್ ಗಿಫ್ಟ್ ನಲ್ಲಿ ಆಕಾಶ ಭೂಮಿಗಿರೋ ಅಂತರ ನೋಡಿ ಸಖತ್ ಜೆಲಸ್ ಫೀಲ್ ಮಾಡ್ಕೊಂಡು, ಇದೇನ್ ಸಾಧ್ವಿ, ಇಷ್ಟು ಕಾಸ್ಟ್ಲಿ ವಾಚು, ಸೂಪರ್ ಆಗಿದೆ ಕಣೆ ಅಂತ ಹೇಳ್ದ. ಆದ್ರೆ ಸಾಧ್ವಿ ಅವನ್ ಬದಲು ಸಂಗಮ್ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ಲು. ತಾನ್ ಕೊಟ್ಟ ಗಿಫ್ಟ್ ನೋಡಿ ಸಂಗಮ್ಗೆ ಸಿಕ್ಕಾಪಟ್ಟಿ ಖುಷಿಯಾಗತ್ತೆ ಅಂತ ಅವಳು ಅಂದ್ಕೊಂಡಿದ್ಲು. ಆದ್ರೆ ಹಾಗೇನೂ ಆಗದೆ ಇರೋದ್ ನೋಡಿ, ಸಂಗಮ್ ಡು ಯು ಲೈಕ್ ಇಟ್ ಅಂತ ಕೇಳೇ ಬಿಟ್ಲು. ಅದಕ್ಕೆ ಅವನು, ಹಾ ಇಟ್ಸ್ ನೈಸ್, ಆದ್ರೆ ನನ್ನ ಹತ್ರ ತುಂಬಾ ವಾಚಸ್ ಇದೆ, ಸೊ ನಾನು ಇದನ್ನ ಕಟ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಬೈ ದ ವೇ ಥ್ಯಾಂಕ್ಸ್ ಅಂತ ತುಂಬಾ ಫೋರ್ಸ್ಫುಲ್ ಆಗಿ ಸ್ಮೈಲ್ ಮಾಡಿ ವಾಚ್ನ ವಾಪಸ್ ಅದ್ರ ಬಾಕ್ಸ್ನಲ್ಲಿ ಹಾಕ್ಬಿಟ್ಟ. ಸಂಗಮ್ಗೂ ಅಲ್ಲಿ 1 ನಿಮಿಷನೂ ಇರೋಕಾಗ್ದೆ ವಾಶ್ರೂಮ್ಗೆ ಅಂತ ಅಲ್ಲಿಂದ ಎದ್ದು ಹೋದ. ಅವನ್ ಹೋಗ್ತಿದ್ದ ಹಾಗೆ ಸಾಧ್ವಿ, ನೀನೇ ಹೇಳು ವಿಕ್ರಾಂತ್, ನಾನೇನಾದ್ರೂ ತಪ್ಪು ಮಾಡದ್ನಾ? ಸಂಗಮ್ ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ದಾನೆ? ನಾನು ಎಷ್ಟು ಆಸೆಯಿಂದ ಅವನಿಗೆ ಅಂತ ಗಿಫ್ಟ್ ತಗೊಂಡ್ ಬಂದಿದ್ದೆ ಗೊತ್ತಾ? ಅವನ್ ನೋಡಿದ್ರೆ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ಲು. ಅರೆ ಸಾಧ್ವಿ, ನಾವು 3 ಜನ ಒಟ್ಟಿಗೆ ಬೆಳ್ತಿದೀವಿ, ಅವನ್ ಹೇಗೆ ಅಂತ ನಿನಗ್ ಗೊತ್ತಿಲ್ವಾ? ಅವನ್ ಯಾವಾಗ್ಲೂ ಮೂಡಿನೇ, ಒಂದೊಂದ್ಸಲ ಒಂದೊಂಥರ ಆಡ್ತಾನೆ. ಅವನ್ ಹೇಳಿದ್ದನ್ನೆಲ್ಲ ಮನ್ಸಿಗೆ ತಗೋಬೇಡ. ಇಲ್ಲೇ ಇದ್ರೆ ಇನ್ನೂ ಸಿಟ್ಟು ಬರುತ್ತೆ ಅಂದ್ಕೊಂಡು ಅವನು ವಾಶ್ರೂಮ್ ನೆಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋದ. ಅವನು ಅಲ್ಲಿಂದ ಆಚೆ ಬರೋವಾಗ ಸಂಗಮ್ಗೆ ಡ್ಯಾಶ್ ಹೊಡ್ದ. ಸಂಗಮ್ ಅಲ್ಲೇ ನಿಂತಿರೋದ್ ನೋಡಿ, ನೀನಿನ್ನೂ ಇಲ್ಲೇನ್ ಮಾಡ್ತಿದ್ಯಾ, ಯಾಕೆ ಒಳಗಡೆ ಬಂದಿಲ್ಲ ಅಂತ ಕೇಳ್ದ. ನೀನ್ ಹೊರಡು, ನಾನ್ ಬರ್ತೀನಿ ಅಂತ ಹೇಳ್ದ. ಲೋ ಬ್ರೋ, ಯಾಕೋ ಹೀಗ್ ಮಾಡ್ತಿದ್ಯಾ? ಸಾಧ್ವಿ ನಿನ್ ಬಗ್ಗೆ ಏನ್ ಫೀಲಿಂಗ್ ಇಟ್ಕೊಂಡಿದ್ದಾಳೆ ಅಂತ ನಿನಗೂ ಗೊತ್ತು ತಾನೆ? ನಿನಗೆಲ್ಲ ಗೊತ್ತಾಗತ್ತೆ, ಆದ್ರೂ ಏನೂ ಗೊತ್ತಾಗದೆ ಇರೋ ಥರ ಆಕ್ಟ್ ಮಾಡ್ತಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತು. ನಿನ್ ಈ ಬಿಹೇವಿಯರಿಂದ ಅವಳಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ನೀನ್ ಯೋಚನೆ ಮಾಡಿದ್ಯಾ ಅಂತ ಸಾಧ್ವಿ ಫೀಲಿಂಗ್ಸ್ ಸಪೋರ್ಟ್ ಮಾಡ್ತಾ ಕೇಳ್ದ. ಮುಗಿತಾ ನಿಂದು? ಮುಗ್ದಿದ್ರೆ ನಾನು ಹೊರಡ್ತೀನಿ. ಏನಂತ್ಕೊಂಡಿದ್ಯಾ ನೀನು? ಅವಳ ಮೇಲೆ ಫೀಲಿಂಗ್ಸ್ ಇರೋದು ನಿನಗೆ ಮಿಸ್ಟರ್ ವಿಕ್ರಾಂತ್, ನನಗಲ್ಲ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ವಿಕ್ರಾಂತ್ ಗಾಬರಿ ಆಗೋದ. ಯಾಕೆ ಅಂದ್ರೆ ತನ್ನ ಮನಸ್ಸಲ್ಲಿ ಸಾಧ್ವಿ ಬಗ್ಗೆ ಇರೋ ಫೀಲಿಂಗ್ಸ್ ಅವನು ಇಲ್ಲಿ ತನಕ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ನೋಡು ವಿಕಿ, ನಾನ್ ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡೋದು ನಿನ್ ಕೆಲ್ಸ ಅಲ್ಲ. ನಾನು ನನ್ನ ಬಿಹೇವಿಯರ್ ಬಗ್ಗೆ ನಿನಗೆ ಪದೇ ಪದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಕೂರಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಈ ಕಡೆ ಸಂಗಮ್ ಸಾಧ್ವಿ ಇರೋ ಟೇಬಲ್ಗೆ ವಾಪಸ್ ಹೋಗೋ ಬದಲು ಕೆಫೆಯಿಂದಾನೇ ಹೊರಗಡೆ ಬಂದ್ಬಿಟ್ಟ. ಆದ್ರೆ ಮನೆಗ್ ಹೋಗದೆ ಸೀದಾ ಪಾರ್ಟಿ ಹಾಲ್ ಕಡೆ ಹೋದ. ಅವನು ಇಲ್ಲಿಗ್ ಬಂದಿರೋದೇ ಇಂಚರ ಇರೋ ಪಾರ್ಟಿಗೆ ಹೋಗಿ ಒಂದ್ಸಲ ಅವಳನ್ನ ನೋಡ್ಬೇಕು ಅಂತ ಆಗಿತ್ತು. ಈ ತರ ಆಫೀಸ್ ಪಾರ್ಟೀಸ್ನಲ್ಲಿ ಡ್ರಿಂಕ್ಸ್ ಹೇಗ್ ಸರ್ವ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಅದು ಅಲ್ಲದೆ
ಇಂಚರ ಡ್ರಿಂಕಿಂಗ್ ಕೆಪಾಸಿಟಿ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವಳು ಜಾಸ್ತಿ ಕುಡಿದು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ ಅವನಿಗೆ ಭಯ ಆಗ್ತಾ ಇತ್ತು. ಅದಕ್ಕೆ ಅವಳು ಸೇಫ್ ಆಗಿದ್ದಾಳೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಬೇಕು ಅಂತ ಅವನ್ ಮನಸ್ಸು ಬಯಸ್ತಾ ಇತ್ತು. ಈ ಕಡೆ ಇಂಚರ ಕಂಡೀಷನ್ ನಿಜವಾಗ್ಲೂ ಹಾರಿಬಲ್ ಆಗ್ತಾ ಹೋಯ್ತು. ಕೊಲೀಗ್ಸ್ ಜೊತೆ ಮಾತಾಡ್ತಾ ಅವಳು ವೈನ್ ಏನೋ ಕುಡಿತಿದ್ಲು. ಆದ್ರೆ ಅವಳಿಗೆ ಅನ್ಈಸಿನೆಸ್ ಕೂಡ ಫೀಲ್ ಆಗ್ತಾ ಇತ್ತು. ಹೇಗೋ ತನ್ನಂತಾನು ಸಂಭಾಳಿಸ್ಕೊಳ್ತಾ ಅವಳು ಒಂದು ಸೋಫಾ ಹತ್ರ ಬಂದು ಕೂತ್ಕೊಂಡ್ಲು. ಅವಳ ಮುಖ ನೋಡಿನೇ ಏನೋ ಪ್ರಾಬ್ಲಮ್ ಆಗಿದೆ ಅಂತ ರೋಹನ್ಗೆ ಅರ್ಥ ಆಯ್ತು. ಅವನು ಅವಳ ಹತ್ರ ಬಂದು, ಮ್ಯಾಮ್ ಆರ್ ಯು ಓಕೆ ಅಂತ ಕೇಳ್ದ. ಆದ್ರೆ ಅವಳು ಎಸ್ ಅಂತ ಆನ್ಸರ್ ಮಾಡೋ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ. ಅವಳಿಗೆ ತಲೆ ಭಾರ ಅನ್ನಿಸ್ತಾ ಇತ್ತು. ಮುಖ ಪೂರ್ತಿ ರೆಡ್ ಆಗಿ ಹೊಟ್ಟೆ ತೊಳಸೋ ತರ ಫೀಲ್ ಆಗ್ತಾ ಇತ್ತು. ಅವಳು ಕುಡ್ದಿದ್ದು ಜಾಸ್ತಿ ಆಯ್ತೇನೋ, ಅದಕ್ಕೆ ಹೀಗಾಗ್ತಿದ್ಯೇನೋ ಅಂತ ಅನ್ಸಿ ರೋಹನ್ಗೆ ಇನ್ನೂ ಟೆನ್ಷನ್ ಆಗಿ ಅವನು ಇನ್ನೊಂದ್ಸಲ, ಮ್ಯಾಮ್ ನೀವು ಹುಷಾರಾಗಿದ್ದೀರಾ, ಏನಾಯ್ತು, ಹೊರಗಡೆ ಹೋಗ್ಬೇಕಾ ಅಂತ ಕೇಳ್ದ. ಈ ಸಲ ಇಂಚರ ತಲೆ ಆಡ್ಸಿ, ಇಲ್ಲ ರೋಹನ್, ಐಮ್ ಓಕೆ, ಸ್ವಲ್ಪ ತಲೆ ಸುತ್ತಾ ಇದೆ ಅಷ್ಟೆ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಯು ಡೋಂಟ್ ವರಿ ಅಂತ ಹೇಳಿ ಸೋಫಾ ಇಂದ ಏಳೋ ಪ್ರಯತ್ನ ಮಾಡಿದ್ಲು. ಆದ್ರೆ ಅವಳನ್ನ ಈ ಸ್ಥಿತಿಲಿ ಒಬ್ಳನ್ನೇ ಕಳ್ಸೋದು ಸೇಫ್ ಅಲ್ಲ ಅಂತ ಅನ್ಸಿ ರೋಹನ್, ಮ್ಯಾಮ್ ನಾನು ನಿಮ್ ಜೊತೆ ಬರ್ತೀನಿ, ನಡೀರಿ ಹೋಗೋಣ, ನಾನು ಹೊರಗಡೆ ನಿಂತಿರ್ತೀನಿ ಅಂತ ಹೇಳಿ ಓಲಾಡ್ತಿರೋ ಇಂಚರಾನ ಹೇಗೋ ಸಂಭಾಳಿಸಿ ಹಿಡ್ಕೊಂಡು ವಾಶ್ರೂಮ್ ಕಡೆ ಹೊರಟ. ಅದನ್ನ ನೋಡಿ ರಾಬಿನ್ ಮತ್ತೆ ವಿಕಾಸ್ ಮುಖದಲ್ಲಿ ಒಂದು ವಿಕೃತವಾದ ನಗು ಮೂಡ್ತು. ಈ ಕಡೆ ಇಂಚರ ವಾಶ್ರೂಮ್ ಒಳಗಡೆ ಹೋಗ್ತಿದ್ದ ಹಾಗೆ ರೋಹನ್ ಅವಳಿಗೋಸ್ಕರ ಹೊರಗಡೆ ವೇಟ್ ಮಾಡ್ತಾ ನಿಂತ್ಕೊಂಡ. ಒಳಗಡೆ ಇಂಚರ ಮುಖಕ್ಕೆ ತಣ್ಣೀರ್ ಹಾಕೊಂಡು ನಶೆಯಿಂದ ಆಚೆ ಬರೋ ಪ್ರಯತ್ನ ಮಾಡ್ತಿದ್ಲು. ಇದಕ್ಕೂ ಮುಂಚೆ ಅವಳು ತುಂಬಾ ಸಲ ವೈನ್ ಕುಡ್ದಿದ್ರೂನು ಇವತ್ತಿನ ತರ ಯಾವತ್ತೂ ಆಗಿರ್ಲಿಲ್ಲ. ಇವತ್ತು ಯಾವ ರೀತಿ ಅವಳ ತಲೆಯೆಲ್ಲ ಭಾರ ಆಗಿ ಕಣ್ಣು ಮಂಜಾಗ್ತಿತ್ತೋ ಅದೇ ತರ 6 ವರ್ಷದ ಹಿಂದೆನೂ ಆಗಿತ್ತು. ಈಗ ಅವಳಿಗೆ ಆ ರಾತ್ರಿನೇ ನೆನಪಾಗ್ತಾ ಇತ್ತು. ನೋ, ದಿಸ್ ಇಸ್ ನಾಟ್ ಗುಡ್, ನನ್ನ ಹತ್ರ ಆಗ್ತಿಲ್ಲ, ನನ್ ಮನೆಗೆ ಹೋಗ್ಬೇಕು ಅಂತ ಇಂಚರ ತನ್ನಷ್ಟಕ್ಕೆ ತಾನೇ ಹೇಳ್ಕೋತಾ ಅಲ್ಲಿಂದ ಹೊರಗಡೆ ಹೋಗೋಕೆ ನೋಡಿದ್ಲು. ಅವಳ ಮುಖ ಎತ್ತುತ್ತಿದ್ದ ಹಾಗೆ ಯಾರೋ ತನ್ನ ಹತ್ರ ಬರ್ತಿರೋದು ಅವಳಿಗೆ ಮಿರರ್ನಲ್ಲಿ ಕಾಣಿಸ್ತು. ಒಂದ್ಸಲ ಇದು ತನ್ನ ಭ್ರಮೆ ಆಗಿರ್ಬೇಕು ಅಂತ ಅವಳಿಗೆ ಫೀಲ್ ಆಯ್ತು. ಆದ್ರೆ ಹಿಂದೆ ತಿರುಗ್ ನೋಡಿದ್ರೆ ಯಾರೋ ಇಬ್ರು ಅವಳ ಹಿಂದೆನೇ ನಿಂತಿದ್ರು. ವಾಶ್ರೂಮ್ ಅಲ್ಲಿರೋ ವಿಂಡೋ ಒಡ್ಕೊಂಡು ಅವರಿಬ್ರು ಒಳಗಡೆ ಬಂದಿದ್ರು. ಅವ್ರನ್ನ ನೋಡಿ ಇಂಚರ ಇನ್ನೇನ್ ಕಿರ್ಚ್ಕೋಬೇಕು ಅಷ್ಟ್ರಲ್ಲಿ ಆ ಇಬ್ರು ಸೇರಿ ಬಟ್ಟೆ ತುರ್ಕಿ ಅವಳ ಬಾಯಿ ಮುಚ್ಚಿಸ್ಬಿಟ್ರು. ಈ ಕಡೆ ರಾಬಿನ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಪಾರ್ಟಿಗೆ ಬಂದು ವಿಕಾಸ್ ಹತ್ರ, ಸರ್ ಯೋರ್ ಜಾಬ್ ಇಸ್ ಡನ್, ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಆ ಬ್ಯೂಟಿನ ನಿಮ್ಗೋಸ್ಕರ ರೆಡಿ ಮಾಡಿದೀನಿ ಅಂತ ಹೇಳ್ದ. ಅದನ್ ಕೇಳ್ತಿದ್ದ ಹಾಗೆ ವಿಕಾಸ್ಗೆ ಹಸ್ದವನಿಗೆ ಮೃಷ್ಟಾನ್ನ ಸಿಕ್ಕಿದ್ ಖುಷಿ ಆಯ್ತು. ರಾಬಿನ್ ಮಾತಿಗೆ ತಕ್ಕಾಗಿ ನಡ್ಕೋತಾನೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಅವನು ಹ್ಯಾಪಿಯಾಗಿ, ಗುಡ್ ಜಾಬ್ ಮೈ ಫ್ರೆಂಡ್, ಈಗ ಬರುತ್ತೆ ಮಜಾ, ಇವತ್ತು ಆ ಹುಡುಗಿ ಬ್ಯೂಟಿನ ನಾನು ತುಂಬಾ ಹತ್ತಿರದಿಂದ ನೋಡ್ತೀನಿ ಅಂತ ಹೇಳ್ತಾ ಮನಸ್ಸಲ್ಲೇ ಇಂಚರ ಫಿಗರ್ ನೆನ್ಪು ಮಾಡ್ಕೊಳ್ಳೋಕೆ ಶುರು ಮಾಡ್ದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.